ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾಂಡಮಾಯ ವಿಶ್ವೋದಯಸ್ಥಿತಿಲಯೋ ನಿಧಿಪ್ರದಾಯ ಜ್ಞಾನಪ್ರದಾಯ ಉದಾಯ ಸುರದುಃಖ್ಯ ದುಃಖ ಸತ್ಕಾರಣಾಯ ವಿಜತಾಯ ನಮೋ ನಮಸ್ತೆ. ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞದ್ವಿತೀಯಶ್ಚೋ ಭಗವತ್ಕಾರ್ಯಸಾಧಕಃ ಜನ್ಮಾಂತಾಗುರು ಸಾಕ್ಷಾತ್ತಿಷ್ಟಂ ದೇವಂ ಸಿರಸ್ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಶ್ರೀರಾಮ ರಾಮ ರಾಮೀತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ. ಸೀತಾಲಕ್ಷ್ಮಣ ಪ್ರಚತುರ್ಬ್ರಹ್ಮ ಸಮೇತ ಸೀತಾರಾಮಚಂದ್ರ ಪ್ರಭುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶೋಭನ ವಿಶೇಷವಾಗಿರ್ತಕ್ಕಂಥ ಸಂವತ್ಸರ ಕ್ರೋಧಿನಾಮ ಸಂವತ್ಸರದಲ್ಲಿ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ವಿಶೇಷವಾಗಿರ್ತಕ್ಕಂಥ ಭಗವಂತ ಯುಗಾದಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಫಲ ಹೇಗಿದೆ ಅಂದರೆ ಸಿಹಿ ಕಹಿ, ಕಹಿ ಸಿಹಿ ಎರಡನ್ನೂ ಕೊಡ್ತಕ್ಕಂಥವನು. ಬೇವಿನ ಹೂವು ಮತ್ತು ಬೆಲ್ಲ ಈ ಮೂರು ಎರಡನ್ನೂ ಕೊಟ್ಟಾಗ ಸಿಹಿಯಾಗಿರ್ತಕ್ಕಂಥದ್ದು ಜಾಸ್ತಿ ಕೊಡಿ ಅಂತಾರೆ, ಕಹಿ ಅಂತಕ್ಕಂಥದ್ದು ಜಾಸ್ತಿ ಬೇಕಂತ ನಮಗೆ. ಇಂದಿನ ವರ್ಷದಲ್ಲಿ ನಾವು ಏನೇನು ಕಹಿ ಮಾಡಿದ್ರೋ ಅದೆಲ್ಲ ಹೋಗಿ ಈ ವರ್ಷದಲ್ಲಿ ಚಿಕ್ಕದಾಗಿ ಸಿಕ್ಕಲತ್ತೆ ಕಹಿ ಸಿಹಿ, ಆ ಸಿಹಿ ಅಂತಕ್ಕಂಥದ್ದು ಬರಲ್ಲಪ್ಪ ಅಂತ ಕೇಳಬೇಕಂತೆ. ಅದಕ್ಕೋಸ್ಕರವಾಗಿ ಆ ಸಿಹಿ ಕಹಿ ಇರ್ತಕ್ಕಂಥದ್ದು, ಯಾಕಂದರೆ ಮನುಷ್ಯನಿಗೆ ಸುಖ ದುಃಖ ಎರಡೂ ಮನುಷ್ಯನಿಗೆ ಕೊಡೋದು ಭಗವಂತ. ಅದಕ್ಕೋಸ್ಕರವಾಗಿ ಅಂತಹ ಸಮಸ್ಯೆಗಳು ಏನೇ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೂ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಸೀತಾಲಕ್ಷ್ಮಣ ಪರಿಶುದ್ಧ ಹನುಮ ಸಮೇತನಾಗಿರ್ತಕ್ಕಂಥ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ. ಆ ವಿಶೇಷವಾಗಿರ್ತಕ್ಕಂಥ ಈ ದಿನದಲ್ಲಿ ಮೀನರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ. ಮೀನರಾಶಿಯಲ್ಲಿ ಹುಟ್ಟಿದವರಿಗೆ, ಮೀನರಾಶಿ ಇರತಕ್ಕಂಥವ್ರಿಗೆ ಈ ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ಹೇಗಿದೆ ಅಂತಂದರೆ ಆದಾಯ 8, ವ್ಯಯ 11, ಆರೋಗ್ಯ ಬಂದು 3, ಅನಾರೋಗ್ಯ ಬಂದು 6, ರಾಜ ಪೂಜಾ ವಿಶೇಷವಾಗಿರ್ತಕ್ಕಂಥದ್ದು 0, ರಾಜ ಕೋಪ ಬಂದು 5, ಸುಖ 6, ದುಃಖ 3. ವಿಶೇಷವಾಗಿರ್ತಕ್ಕಂಥದ್ದು ಇವೆಲ್ಲ. ಸುಖ ದುಃಖ ಎರಡೂ ವಿಶೇಷವಾಗಿರ್ತಕ್ಕಂಥದ್ದು. ರಾಜಕೋಪ ರಾಜಪೂಜಾ ಅಂತ ಹೇಳಿದ್ರೆ ಭಗವಂತ ವಿಶೇಷವಾಗಿ ಏನು ಮಾಡೋಕ್ಕಾಗಿಲ್ಲ. ಮೀನರಾಶಿ ಕೋಪ ಅಂದರೆ ಜಾಸ್ತಿ ಬಂದಿರತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಆ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ, ಮೀನರಾಶಿ ಇರ್ತಕ್ಕಂಥವ್ರಿಗೆ ಏನಪ್ಪ ವಿಶೇಷ ಅಂದರೆ ಪೂರ್ವಾಭಾದ ನಕ್ಷತ್ರ, ರೇವತಿ ನಕ್ಷತ್ರ, ಪೂರ್ವಾಭಾದ ನಕ್ಷತ್ರ, ಉತ್ತರಾಭಾದ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥದ್ದು. ರೇವತಿ ನಕ್ಷತ್ರ, ಮೀನರಾಶಿ ಇಂಥ ನಕ್ಷತ್ರಗಳಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲ ಸಾಕ್ಷಾತ್ ಗಣಪತಿ ಆಗಿರ್ತಕ್ಕಂಥ ವಿಶ್ವಂಬರ ಮೂರ್ತಿ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಅವರೇನೂ ಮಾಡಬೇಕಾಗಿಲ್ಲ. ಆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸ್ಮರಣೆ, ಆ ಭಗವಂತನ ಸ್ಮರಣೆ ಹೇಗಿರ್ತಕ್ಕಂಥದ್ದಿದೆ, ಗಣಪತಿ ಅಂತರ್ಗತ ವಿಶ್ವಂಬರ ಮೂರ್ತಿ, ಆ ರುದ್ರದೇವರ ಮಗ ಗಣಪತಿ, ಆ ಗಣಪತಿ ಅಣ್ಣ ತಮ್ಮಂದರು ವಿಶೇಷವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ, ಆ ಗಣಪತಿ ಪಾರ್ವತಿ ದೇವಿ, ಈ 3 ಜನದ, ಆ 3 ಜನದನ್ನು 4 ಜನ ಪಾರ್ವತಿನೂ ಸೇರಿ 4 ಜನದ ಒಂದು ಪೂಜೆಯನ್ನು ಮಾಡಿ ಆ ಪೂಜೆಯಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಗಣಪತಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮೀನರಾಶಿಯವರು. ಸುಬ್ರಹ್ಮಣ್ಯ ಸ್ವಾಮಿಗೆ ತುಪ್ಪದ ಅಭಿಷೇಕವನ್ನು ಮಾಡಿಸಿ ನಿಮಗೆಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ. ಯಾವುದೇ ಒಂದು ಕಷ್ಟಗಳಿದ್ರೂ ವಿಶೇಷವಾಗಿ ಮೀನರಾಶಿಯವರಿಗೆ ಆ ವರ್ಷದ ಪೂರ್ತಿ ಏನೇ ಒಂದು ಕಷ್ಟಗಳಿದ್ರೂ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಮೀನರಾಶಿಯವರಿಗಿದೆ. ಮೀನರಾಶಿಯಲ್ಲಿ ಹುಟ್ಟಿದವರಿಗೆ, ಮೀನರಾಶಿ ಇರ್ತಕ್ಕಂಥವ್ರಿಗೆ ಆದಾಯ ವ್ಯಯದಲ್ಲಿ ವಿಶೇಷವಾಗಿ ತೊಂದರೆ ಇದ್ರೂ ಬೇರೆ ರೀತಿ ಎಲ್ಲ ರೀತಿಯ ತೊಂದರೆ ಎಲ್ಲ ಕಷ್ಟ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಯಾವುದೇ ಜಮೀನಿನಲ್ಲಾಗ್ಬೋದು, ಯಾವುದೇ ಒಂದು ಬೇರೆ ಬೇರೆ ಕೆಲಸದಲ್ಲಾಗ್ಬೋದು, ಆ ಕೆಲಸದಲ್ಲೆಲ್ಲ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಆ ಗಣಪತಿ ಅಂತ ವಿಶ್ವಂಬರ ಮೂರ್ತಿ, ಗಣಪತಿ ಅಂತರ್ಗತ ವಿಶ್ವಂಬರ ಮೂರ್ತಿ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಸಂಕಷ್ಟ ಚತುರ್ಥಿ ಮತ್ತು ಪ್ರತಿ ಬುಧವಾರ ಆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆ ಗಣಪತಿಗೆ ಅಭಿಷೇಕವನ್ನು ಮಾಡಿಸಿ, ಮತ್ತು ಸಂಕಷ್ಟ ಚತುರ್ಥಿ ದಿವಸ ಹೋಗಿ ಅಭಿಷೇಕವನ್ನು ಮಾಡಿಸಿ, ಮತ್ತು ಗಣಪತಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ, ಹೂವಿನ ಅಲಂಕಾರವನ್ನು ಮಾಡಿಸಿ, ಇಂಥವೆಲ್ಲ ಮಾಡಿದಾಗ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಮ್ಮ ಕೆಲಸಗಳೆಲ್ಲ ವಿಶೇಷವಾಗಿ ಒಂದು ಹೂವು ಹೇಗಿರುತ್ತೆ, ಆ ಹೂವಿನೆಲ್ಲ ನಡ್ಕೊಂಡು ಹೋಗ್ಬಿಡುತ್ತಂತೆ. ಆ ಹೂವಿನ ಹಾರ ಕಟ್ತೀರಿ, ಹೂವು ಆವತ್ತು ಹಾರ ಅದು ಕಟ್ಟಿದಾಗ ಆ ನಾರಿರುತ್ತಲ್ಲ, ನಾರು ಸ್ವರ್ಗಕ್ಕೆ ಹೋಗುತ್ತಂತೆ. ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಏನೇ ಒಂದು ಕಷ್ಟಗಳಿದ್ರೂ ಅದೆಲ್ಲ ಸ್ವರ್ಗಕ್ಕೆ ಹೋಗುತ್ತಂತೆ. ಅದಕ್ಕೋಸ್ಕರವಾಗಿ ಒಳ್ಳೆ ರೀತಿ, ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತನ್ನು ಸಂಪಾದನೆ ಮಾಡೋದು. ಮತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ತಂದೆ ತಾಯಿ ಇರ್ತಕ್ಕಂಥವ್ರು
ತಂದೆ ತಾಯಿ ಇಲ್ಲದೇ ಇರ್ತಕ್ಕಂಥವ್ರು, ತಂದೆ ತಾಯಿ ಇರ್ತಕ್ಕಂಥವ್ರು, ತಂದೆ ತಾಯಿ ಇದ್ದವರಿಗೆ, ತಂದೆ ತಾಯಿ ಇರೋರಿಗೆ ಅವ್ರು ಪ್ರತಿದಿನ ಆ ತಂದೆ ತಾಯಿಯ ಒಂದು ನಮಸ್ಕಾರವನ್ನು ಮಾಡಿ ಅವರ ಸೇವೆಯನ್ನು ಮಾಡಿ, ಅದರಿಂದ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ. ತಾಯಿ ತಂದೆಯ ಸೇವೆಯನ್ನು ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ದೊರತಕ್ಕಂತಾಗುತ್ತೆ ಮೀನ ರಾಶಿಯವರಿಗೆ. ಆ ವರ್ಷದಲ್ಲಿ ಏನೇ ಒಂದು ಕೆಲಸವನ್ನು ಮಾಡಿದಾಗ, ಏನೇ ರೀತಿ ಮಾಡಿದಾಗ ಅದ್ಭುತವಾಗಿ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಸಿಗ್ತಕ್ಕಂಥವ್ರಿಗೆ. ತಂದೆ ತಾಯಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ದೇವಸ್ಥಾನದಲ್ಲಿ ಹೋಗಿ ಅವರ ತಂದೆ ತಾಯಿ ಹೆಸರಲ್ಲಿ ಅನ್ನದಾನವನ್ನು ಮಾಡಿ, ಅದರಿಂದ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ. ಎಲ್ಲ ರೀತಿ ಈ ಮೀನರಾಶಿಯವರಿಗೆ ವಿಶೇಷವಾಗಿ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ದ್ವಾದಶ 12 ರಾಶಿಯಲ್ಲಿರ್ತಕ್ಕಂಥವ್ರಿಗೆಲ್ಲ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ಆದಿತ್ಯಾದಿ ನವಗ್ರಹ ದೇವತೆಗಳು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಆ ಮೀನರಾಶಿಯವರಿಗೆ ಆ ವರ್ಷದಲ್ಲಿ ಏನೇ ಒಂದು ಕಷ್ಟಗಳು ಬಂದರೂ ಆ ಸಾಕ್ಷಾತ್ ಭಗವಂತ ವಿಶೇಷವಾಗಿ ಆ ನರಸಿಂಹದೇವರು, ಆ ಗಣಪತಿ ಅಂತ ಶುಭಮೂರ್ತಿ, ರುದ್ರದೇವರು, ಪಾರ್ವತೀದೇವಿ, ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನದಿ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರುಷವಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು.